ತಮಿಳುನಾಡು ಟಿವಿಕೆ ಪಕ್ಷದ ನಿರ್ಮಾತೃ ಸಿನಿಮಾ ಕ್ಷೇತ್ರ ತೊರೆದ ತಮಿಳು ಖ್ಯಾತ ನಟ ವಿಜಯ್ ಅಭಿಮಾನಿಗಳ ಜೊತೆ ಶಾಶ್ವತವಾಗಿ ನಿಲ್ಲೋದಕ್ಕೆ ತೊರೆದೆ ಎಂದಿರತಕ್ಕಂತಹ ನಟ ತಮಿಳುನಾಡಿನ ಇತಿಹಾಸದಲ್ಲಿ ನನ್ನಂತಹ ಸೌಭಾಗ್ಯವಂತ ಮತ್ತೊಬ್ಬ ಇಲ್ಲ. ಸಿನಿಮಾ ಕ್ಷೇತ್ರ ತೊರೆದ ತಮಿಳು ನಟ ಟಿವಿಕೆ ಪಕ್ಷದ ನಿರ್ಮಾತೃ ಅಭಿಮಾನಿಗಳ ಜೊತೆ ಪರ್ಮನೆಂಟ್ ಆಗಿ ನಾನು ನಿಲ್ಲಬೇಕು, ನನ್ನನ್ನ ಹರಸಿ ಬೆಳೆಸಿ ಆಶೀರ್ವಾದ ಮಾಡಿದ ಜನರ ಸೇವೆ ಮಾಡಬೇಕು. ತಮಿಳುನಾಡಿನ ಇತಿಹಾಸದಲ್ಲಿ ನನ್ನಂತಹ ಸೌಭಾಗ್ಯವಂತ ಮತ್ತೊಬ್ಬ ಇಲ್ಲ. ಜನರ ಸಂಪೂರ್ಣ ಪ್ರೀತಿ ಗಳಿಸಿರುವ ಏಕೈಕ ತಮಿಳು ನಟ ನಾನು. ರಾಜಕೀಯದ ಮುಖಾಂತರ ಜನರ ಸೇವೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ನನ್ನನ್ನ ಬೆಳೆಸಿ ಹರಸಿ ಹಾರೈಸಿರುವ ಜನರ ಸೇವೆಯೇ ಮುಖ್ಯ. ಸಿನಿಮಾ ಕ್ಷೇತ್ರ ತೊರೆದ ತಮಿಳು ನಟ ವಿಜಯ್. ನನಗೆ ಕೋಟೆ ಸೇರಿದಂತೆ ಎಲ್ಲವನ್ನ ನೀಡಿರುವ ಅಭಿಮಾನಿಗಳ ಪರವಾಗಿ ನಿಲ್ಲೋದಕ್ಕೆ ನಾನು ಸಿನಿಮಾ ಉದ್ಯಮ ತೊರೆದೆ ಎಂದು ನಟ ಟಿವಿಕೆ ಮುಖ್ಯಸ್ಥ ವಿಜಯ್ ಹೇಳಿದ್ದಾರೆ. ಮಲೇಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಜನನಾಯಗನ್ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಿನಿಮಾ ಉದ್ಯಮಕ್ಕೆ ಕಾಲಿಟ್ಟಾಗ ನಾನು ಮರಳಿನ ಗೂಡು ಕಟ್ಟುತ್ತಿದ್ದೇನೆ ಎಂದು ಅಂದುಕೊಂಡಿದ್ದೆ, ಆದರೆ ನೀವೆಲ್ಲ ನನಗಾಗಿ ಅರಮನೆಯನ್ನೇ ನಿರ್ಮಿಸಿಕೊಟ್ಟಿರಿ. ಕೋಟೆಯೊಂದನ್ನು ಕಟ್ಟಲು ಅಭಿಮಾನಿಗಳು ನನಗೆ ನೆರವು ನೀಡಿದ್ರು. ಹೀಗಾಗಿಯೇ ನಾನು ಅವರ ಪರವಾಗಿ ನಿಲ್ಲೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ನನಗೆ ಎಲ್ಲವನ್ನ ನೀಡಿದ ಅಭಿಮಾನಿಗಳಿಗಾಗಿ ನಾನು ಸಿನಿಮಾವನ್ನ ಬಿಡೋದಕ್ಕೆ ನಿರ್ಧರಿಸಿದೆ ಎಂದು ಅವರು ಅತ್ಯಂತ ಎಮೋಷನಲ್ ಆಗಿ ಮಾತನಾಡಿದ್ದಾರೆ. ನನ್ನನ್ನು ನೋಡೋದಕ್ಕೆ ಅಭಿಮಾನಿಗಳು ಚಿತ್ರಮಂದಿರಗಳಿಗೆ ಬರುತ್ತಿದ್ದರು. ಇದೀಗ ನಾನು ಮುಂದಿನ 30ರಿಂದ 33 ವರ್ಷಗಳ ಕಾಲ ಅವರಿಗಾಗಿ ನಿಲ್ಲಲಿದ್ದೇನೆ. ನಾನು ಇತರರಿಂದ ಟೀಕೆ ಎದುರಿಸಿದಾಗಲೂ ಅವರು ನನಗೆ ನಿಷ್ಠರಾಗಿದ್ದಾರೆ. ಈ ವಿಜಯ್ ತನ್ನ ಕೃತಜ್ಞತೆಯ ಸಾಲವನ್ನ ಮರಳಿಸಿದ್ದಾನೆ ಎಂದು ಅವರು ಭರವಸೆ ನೀಡಿದ್ದಾರೆ. ಇನ್ನು ನಿರ್ದಿಷ್ಟವಾಗಿ ಮಲೇಷಿಯಾ ಅಭಿಮಾನಿಗಳಿಗೆ ಧನ್ಯವಾದ ಸಲ್ಲಿಸಿದ ವಿಜಯ್ ಮಲೇಷಿಯಾದಲ್ಲಿ ಚಿತ್ರೀಕರಣಗೊಂಡಿದ್ದ ತಮ್ಮ ಸಿನಿಮಾವೊಂದನ್ನು ಸ್ಮರಿಸಿದ್ರು. ನಾನಿಲ್ಲಿಗೆ ಕುರುವಿ ಹಾಗೂ ಕಾವಲನ್ ಚಿತ್ರೀಕರಣಕ್ಕಾಗಿ ಬಂದಿದ್ದು ನೆನಪಾಗುತ್ತಿದೆ ಎಂದು ಹೇಳಿಕೆಯನ್ನು ಕೊಟ್ಟರು. ಅವರು ತಮ್ಮ ಪ್ರತಿಸ್ಪರ್ಧಿ ಹಾಗೂ ಸಹೋದ್ಯೋಗಿ ಅಜಿತ್ ಕುಮಾರ್ ಕುರಿತು ಪ್ರಸ್ತಾಪಿಸಿದಾಗ ಸಭಾಂಗಣದಲ್ಲಿದ್ದ ಅಭಿಮಾನಿಗಳಿಗೆಲ್ಲ ಎದ್ದು ನಿಂತು ಹರ್ಷೋದ್ಗಾರ ಮಾಡಿದ್ರು. ಈ ವೇಳೆ ನನ್ನ ಸ್ನೇಹಿತ ಅಜಿತ್ ಕುಮಾರ್ನ ಬಿಲ್ಲಾ ಚಿತ್ರ ಮಲೇಷ್ಯಾದಲ್ಲಿ ಚಿತ್ರೀಕರಣಗೊಂಡಿತ್ತು ಎಂದು ಆ ಸಂದರ್ಭ ಸ್ಮರಣೆ ಮಾಡಿದ್ದಾರೆ. ಈ ಸಮಾರಂಭದಲ್ಲಿ ಹಿರಿಯ ನಟ ನಾಸರ್, ಜನನಾಯಗನ್ ಚಿತ್ರದಲ್ಲಿ ವಿಜಯ್ಗೆ ನಾಯಕಿಯಾಗಿ ನಟಿಸಿರುವ ಪೂಜಾ ಹೆಗಡೆ, ಚಿತ್ರದ ನಿರ್ದೇಶಕ ಎಚ್ ವಿನೋದ್, ಸಂಗೀತ ನಿರ್ದೇಶಕ ಅನಿರೋಧ್, ರವಿಚಂದರ್, ತಮಿಳು ಚಿತ್ರರಂಗದ ನಿರ್ದೇಶಕರಾದ ಆಟ್ಲಿ, ನೆಲ್ಸನ್ ಹಾಗೂ ಲೋಕೇಶ್ ಕನಗರಾಜ್ ನಟ ವಿಜಯರೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡು ಜನನಾಯಗನ್ ಚಿತ್ರರಂಗ ಅಥವಾ ಚಿತ್ರತಂಡ ಮಲೇಷ್ಯಾದಲ್ಲಿ ಆಯೋಜನೆ ಮಾಡಿದ್ದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ವಿಜಯ್ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.